ಮನುಷ್ಯ ಸತ್ತಾಗ ದೇಹಕ್ಕೆ ಬೆಂಕಿ ಹಚ್ಚುವರಿಗಿಂತ ಬದುಕಿದ್ದಾಗ ಬದುಕಿಗೆ ಬೆಂಕಿ ಹಚ್ಚುವವರೇ ಹೆಚ್ಚು. ನೋಯಿಸಿದವರಿಗೆ ಶಿಕ್ಷೆ, ನೊಂದವರಿಗೆ ರಕ್ಷೆ. ಮಾನ, ಪ್ರಾಣ, ದಾನ, ಧ್ಯಾನ ಇವೆಲ್ಲವೂ ಕೂಡ ಆ ಭಗವಂತನ ವರದಾನ, ಎಂದಿಗೂ ಮರೆಯಬಾರದು. ಮನುಷ್ಯ ಮಾತನಾಡುವ ಮುನ್ನ 10 ಬಾರಿ ಯೋಚನೆಯನ್ನ ಮಾಡಿ ಮಾತನಾಡುವಂತಹ ಅವಕಾಶ ಸಿಕ್ಕರೆ ಒಬ್ಬರ ಮನಸ್ಸನ್ನು ನೋಯಿಸಿ ಮಾತನಾಡಬಾರದು. ನಮ್ಮ ಮಾತುಗಳು ದಾರಕ್ಕೆ ಜೋಡಿಸಿದಂತಹ ಮುತ್ತಿನಂತೆ ಇರಬೇಕೇ ಹೊರತು ಕುತ್ತಿಗೆಗೆ ಬೀಳುವಂತಹ ದಾರದಂತೆ ಇರಬಾರದು. ತುಂಬ ಮಾತನಾಡುವವರ ಮನಸ್ಸು ತೆರೆದಿಟ್ಟಂತಹ ಪುಸ್ತಕದಂತೆ. ಅಲ್ಲಿ ಏನನ್ನು ಮುಚ್ಚಿಡಲು ಸಾಧ್ಯವೇ ಇಲ್ಲ. ಆಡುವ ಮಾತಿನಲ್ಲಿ ಹೃದಯದ ಭಾವವನ್ನು ಕಡಿಮೆ ಮಾಡಿಕೊಳ್ಳುವಂತಹ ಮನಸ್ಥಿತಿ ಉಳ್ಳವರಾಗಿರುತ್ತಾರೆ. ಮನಸ್ಸಿನಲ್ಲಿ ಕೊಳಕನ್ನು ತುಂಬಿಕೊಂಡು ಹೊರಗಡೆ ಚಿನ್ನದಂತೆ ಹೊಳೆಯುವ ಬದಲು ಒಳಗಡೆ ಜೇನಿನಂತೆ ಸಿಹಿಯನ್ನು ತುಂಬಿಕೊಂಡು ಹೊರಗಡೆ ಮಣ್ಣಿನ ಮಡಕೆಯಂತಿದ್ದರೂ ಪರವಾಗಿಲ್ಲ. ಮನುಷ್ಯನಿಗೆ ಹೊಳೆಯುವುದು ಮುಖ್ಯವಲ್ಲ, ಒಳ್ಳೆಯ ಮನಸ್ಸುಗಳನ್ನು ಇರಿಸಿಕೊಳ್ಳುವುದು ಮುಖ್ಯ. ನೀವು ಇನ್ನೊಬ್ಬರ ದುಃಖಕ್ಕೆ ಕಾರಣರಾದರೆ ಅದು ಕಾಡು ಮೃಗದಂತೆ ನಿಮ್ಮನ್ನು ಕಾಡೇ ಕಾಡುತ್ತದೆ. ಇನ್ನೊಬ್ಬರ ಸಂತೋಷಕ್ಕೆ ನೀವು ಕಾರಣರಾದರೆ ನಿಮ್ಮ ಜೀವನವೂ ಕೂಡ ಸಂತೋಷದಿಂದ ಕೂಡಿರುತ್ತದೆ. ನೀವು ಏನನ್ನು ಕೊಡುತ್ತೀರಿಯೋ ಅದನ್ನು ಮರಳಿ ಪಡೆಯುತ್ತೀರಾ. ಮೌನ ಮತ್ತು ಮುಗುಳ್ನಗೆ ಎರಡೂ ಒಂದು ರೀತಿಯ ಶಕ್ತಿಶಾಲಿ ಸಾಧನಗಳು. ನಗುವು ಸಮಸ್ಯೆಗಳನ್ನು ಪರಿಹಾರದ ದಾರಿಯನ್ನು ತೋರಿಸಿದರೆ, ಮೌನವು ಸಮಸ್ಯೆಗಳನ್ನು ಸೃಷ್ಟಿಯಾಗದಂತೆ ನೋಡಿಕೊಳ್ಳುತ್ತದೆ. ಪ್ರತಿ ಬಾರಿ ತಪ್ಪು ಮಾಡಿದಾಗಲೂ ಬದುಕು ಎಚ್ಚರಿಕೆಯ ಸಂದೇಶಗಳನ್ನು ನಿಮಗೂ ರವಾನಿಸುತ್ತದೆ. ಅದನ್ನು ಎಚ್ಚೆತ್ತುಕೊಳ್ಳದೆ ಮನುಷ್ಯರು ಆಳವಾದಂತಹ ಪಾತಾಳಕ್ಕೆ ಬಿದ್ದು ಹೋಗುತ್ತಾರೆ. ಹರಿಯಿಲ್ಲದೆ ಇದ್ದರೆ ಏನೂ ಇರುವುದಿಲ್ಲ. ಭಗವಂತ ಇಲ್ಲದೆ ಇದ್ದರೆ ನಾವು ಇರುವುದೇ ಇಲ್ಲ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳನ್ನು? ನೀವು ಸ್ವೀಕರಿಸುವಂತಹ ನೋವನ್ನು ನೀವು ನಿಯಂತ್ರಿಸದೇ ಇರಬಹುದು, ಆದರೆ ಆ ನೋವಿನಿಂದ ಏನು ಮಾಡಬೇಕು ಎಂದು ನೀವು ಖಂಡಿತ ನಿಯಂತ್ರಿಸಬಹುದಾಗಿದೆ. ಭಗವದ್ಗೀತೆಯು ನಮಗೆ ನಾವು ಕಷ್ಟದ ಸಮಯದಲ್ಲಿ ಆ ಸಂದೇಶಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುತ್ತೇವೆ. ಈ ನೋವು ಖಂಡಿತ ಕೊನೆಗೊಳ್ಳುತ್ತದೆ. ನಿನ್ನ ಕಣ್ಣೀರು ಒಂದು ದಿನ ಖಂಡಿತವಾಗಿಯೂ ಕೂಡ ನಿಲ್ಲುತ್ತದೆ. ಈ ಕಠಿಣ ಸಮಯವು ಹಾದು ಹೋಗುತ್ತದೆ. ಚಿಂತಿಸಬಾರದು, ತಾಳ್ಮೆಯಿಂದ ಇರಿ ಮತ್ತು ಯಾವಾಗಲೂ ಬದುಕಿನಲ್ಲಿ ಮುಂದುವರಿಯುತ್ತಿರಿ. ನಿಂತಲ್ಲೇ ನಿಂತರೆ ಜೀವನ ನಡೆಯುವುದಿಲ್ಲ. ಭಗವಂತ ಒಬ್ಬನೇ. ಭಗವಂತನಿಗೆ ಯಾರ ಅಗತ್ಯವೂ ಕೂಡ ಇಲ್ಲ. ಆದರೆ ನಮ್ಮೆಲ್ಲರಿಗೂ ಭಗವಂತನ ಅವಶ್ಯಕತೆ ಇರುವುದು ತುಂಬಾನೇ ಇದೆ. ಗುರಿ ಎಂಬುವುದು, ಕನಸು ಎಂಬುವುದು ನಿದ್ದೆ ಮಾಡಿದಾಗ ಬರುವುದಲ್ಲ. ಅದು ನಿಜವಾಗಿರುವಂತಹ ಗುರಿ, ನಿಜವಾಗಿರುವಂತಹ ಕನಸು ಆಗಿರುವುದಿಲ್ಲ. ನಿಜವಾದ ಗುರಿ ಎನ್ನುವ ಕನಸು ನಿದ್ದೆ ಮಾಡಲು ನಮ್ಮನ್ನು ಬಿಡುವುದೇ ಇಲ್ಲ. ಯಾರಾದರೂ ನಿಮಗೆ ಕೆಡಕನ್ನು ಬಯಸಿದರೆ ಅದು ಅವರ ಕರ್ಮ. ಇರುವುದು ನಮ್ಮ ಧರ್ಮವಾಗಲಿ. ಅಧಿಕವಾಗಿ ಯೋಚಿಸುವುದರಿಂದ ಸಮಯ ವ್ಯರ್ಥವಾಗಿ ಹೋಗುವುದರ ಜೊತೆಗೆ ಖುಷಿಯು ಕಳೆದು ಹೋಗುತ್ತದೆ. ಮೋಸದ ಉದ್ದೇಶ ಧರ್ಮವಾಗಿದ್ದರೆ ಮೋಸವು ಧರ್ಮವೇ. ಹಾಗಾಗಿ ಅತಿಯಾಗಿ ಯೋಚಿಸುವುದನ್ನು ಕಡಿಮೆ ಮಾಡಿ ಜೀವನದಲ್ಲಿ ಬಂದಂತೆ ಸ್ವೀಕರಿಸುವುದನ್ನು ಕಲಿತುಕೊಳ್ಳಿ. ಬಂದಂತಹ ಎಲ್ಲ ಸವಾಲುಗಳನ್ನು ಎದೆಗುಂದದೆ ಎದುರಿಸಿ ನಿಲ್ಲುವುದನ್ನು ಕಲಿತುಕೊಳ್ಳಿ. ಆಗ ಜೀವನದಲ್ಲಿ ನೀವು ಉನ್ನತವಾಗಿರುವಂತಹ ಸ್ಥಾನವನ್ನು ತಲುಪಲು ಸಾಧ್ಯವಾಗುತ್ತದೆ. ದೇವರು ನಿಮಗೆ ಸಮಸ್ಯೆಗಳನ್ನು ತಂದು ಒಡ್ಡಿದರೆ ನೀವು ಆ ಸಮಸ್ಯೆಗಳನ್ನು ಜಯಿಸಬೇಕು. ಏಕೆಂದರೆ ಕೆಲವೊಮ್ಮೆ ದೇವರುಗಳು ಕೂಡ ನಿಮ್ಮನ್ನು ಪರೀಕ್ಷೆ ಮಾಡುತ್ತಾರೆ.
ಸುಳ್ಳಿಗೆ ಬೆಲೆ ಜಾಸ್ತಿ, ಸತ್ಯಕ್ಕೆ ಕೋಪ ಜಾಸ್ತಿ. ಸುಳ್ಳು ನಡೆಯುವ ಅಡ್ಡದಾರಿ ಯಾವತ್ತಿಗೂ ಶಾಶ್ವತವಲ್ಲ, ಆದರೆ ಸತ್ಯದ ದಾರಿ ಯಾವತ್ತಿಗೂ ಶಾಶ್ವತವಾಗಿ ಉಳಿಯುತ್ತದೆ. ನೆನಪಿರಲಿ, ಎಲ್ಲರಿಗಿಂತಲೂ ನಾನು ಕೆಳಗಿದ್ದೇನೆ ಎಂದು ದುಃಖವನ್ನು ಪಡಬೇಡ. ಬೆಲೆ ಬಾಳುವಂತಹ ಮುತ್ತು, ರತ್ನ, ಹವಳ ಎಲ್ಲವೂ ಕೂಡ ಭೂಮಿಯ ತಳದಲ್ಲಿಯೇ ಸಿಗುತ್ತದೆ ಎನ್ನುವುದನ್ನು ಎಂದಿಗೂ ಮರೆಯಬೇಡ. ಜೀವನದಲ್ಲಿ ಯಾವಾಗಲೂ ಸಂತೋಷವಾಗಿ ಇರು. ಎಲ್ಲವೂ ಒಳ್ಳೆಯದೇ ಎಂಬ ಕಾರಣಕ್ಕಾಗಿ ಅಲ್ಲ, ನೀವು ಎಲ್ಲದರ ಉತ್ತಮ ಭಾಗವನ್ನು ಖಂಡಿತ ನೋಡಬಹುದು ಎಂದು. ಬದಲಾದವರ ಜೊತೆ ಬದಲಾಗುತ್ತಲೇ ಇರಬೇಕು. ನೀವು ಕೂಡ ನೀವೇ ಬೇಕು ಎನ್ನುವವರು ಖಂಡಿತವಾಗಿಯೂ ನಿಮ್ಮ ಜೊತೆ ಬಂದು ನಿಮ್ಮೊಡನೆ ನಿಯತ್ತಾಗಿ ಇರುತ್ತಾರೆ. ಬೇಡ ಎಂದೆನಿಸಿದವರು ಅರ್ಧದಲ್ಲಿಯೇ ಬಿಟ್ಟು ಹೋಗುತ್ತಾರೆ. ಜೀವನದಲ್ಲಿ ಯಾವತ್ತಿಗೂ ಕೂಡ ನಟಿಸಲು ಹೋಗಬೇಡಿ. ಒಮ್ಮೆ ನಟಿಸಲು ಅಭ್ಯಾಸವಾದರೆ ಅದು ಜೀವನ ಪೂರ್ತಿ ನೀವು ನಟನೆಯನ್ನು ಬಿಡದೇ ಇರುವ ಹಾಗೆ ಮಾಡಿಬಿಡುತ್ತದೆ. ಹಾಗಾಗಿ ಜೀವನದಲ್ಲಿ ಯಾವ ಕಾರಣಕ್ಕೂ ಕೂಡ ನಟಿಸಲು ಹೋಗಲೇಬೇಡಿ. ಜ್ಞಾನ ಮತ್ತು ಶಿಸ್ತುಗಳು ನಿಮ್ಮನ್ನು ಅನವಶ್ಯಕ ಸಮಸ್ಯೆಗಳಿಂದ ರಕ್ಷಣೆ ಮಾಡುತ್ತದೆ. ಯಶಸ್ವಿ ಹೆಜ್ಜೆಗಳಿಗೆ ಶ್ರೀಕೃಷ್ಣ ಪರಮಾತ್ಮ ಹೇಳಿರುವಂತಹ ಬಂಗಾರದಂತಹ ಮಾತುಗಳನ್ನು ಅನುಸರಿಸಿ ನಡೆದರೆ ಜೀವನವೊಂದು ಸುಖಕರವಾಗಿರುವಂತಹ ಸುಂದರ ಪ್ರಯಾಣವಾಗುತ್ತದೆ. ನೀವು ಎಷ್ಟು ದೂರ ಬಂದಿರುವುದಕ್ಕೆ ಹೆಮ್ಮೆ ಪಡಿ. ಹಾಗೆ ಇನ್ನಷ್ಟು ದೂರ ಮುನ್ನುಗ್ಗಲು ಪ್ರಯತ್ನವನ್ನು ಬಿಡಬೇಡಿ. ಏಕೆಂದರೆ ನಿಮ್ಮಂತಹ ಬಲಶಾಲಿಗಳು ಯಾವಾಗಲೂ ಹೆದರಬಾರದು. ಜೀವನದಲ್ಲಿ ಬಂದಂತಹ ಎಲ್ಲ ಸಮಸ್ಯೆಗಳನ್ನು ಎದುರಿಸಿ ನಿಲ್ಲುವುದನ್ನು ಕಲಿತುಕೊಳ್ಳಬೇಕು. ಇಷ್ಟೆಲ್ಲ ಕಷ್ಟಗಳು ಇದ್ದರೂ ಎಷ್ಟು ಮುಂದೆ ಬಂದಿದ್ದೀರಾ, ನೋವುಗಳನ್ನೆಲ್ಲವನ್ನ ನುಂಗಿದ್ದೀರಾ. ಖಂಡಿತ ನೀವು ಶಕ್ತಿವಂತ ವ್ಯಕ್ತಿಯೇ ಸರಿ. ಪ್ರಯತ್ನ ಪಟ್ಟಲ್ಲಿ ಆ ಒಂದು ಪ್ರಯತ್ನದಲ್ಲಿ ಸೋಲಾದರೆ ಪರವಾಗಿಲ್ಲ. ಪ್ರಯತ್ನಗಳನ್ನೇ ಮಾಡದೇ ಇರುವುದು ದೊಡ್ಡ ಸೋಲು. ಇದನ್ನು ಎಂದಿಗೂ ಮರೆಯಲೇಬೇಡ. ನೀವು ಒಬ್ಬರ ಬಾಳಲ್ಲಿ ಬೆಳಕಾಗದೇ ಇದ್ದರೂ ಕೂಡ ಪರವಾಗಿಲ್ಲ, ಆದರೆ ಇನ್ನೊಬ್ಬರ ಬಾಳಲ್ಲಿ ಕತ್ತಲು ಮಾತ್ರ ತರಲು ಎಂದಿಗೂ ಪ್ರಯತ್ನಿಸಬಾರದು. ನಾವು ಜೀವನದಲ್ಲಿ ಹಸಿದವರಿಗೆ ಒಂದು ಹಿಡಿ ಅನ್ನವನ್ನು ನೀಡಿದಾಗ ಸಿಗುವಂತಹ ಸಂತೋಷ, ಕಷ್ಟದಲ್ಲಿ ಇರುವವರಿಗೆ ಮಾಡಿದಂತಹ ಸಹಾಯದಿಂದ ನಮಗೆ ಸಿಗುವಂತಹ ಸಂತೋಷ, ಎಷ್ಟೇ ನೋವಿದ್ದರೂ ಒಂದು ಸಣ್ಣ ನಗುವಿನಲ್ಲಿ ಸಿಗುವಂತಹ ನೆಮ್ಮದಿ, ಎಷ್ಟೇ ಹಣ, ಸಂಪತ್ತು, ಆಸ್ತಿ, ಅಂತಸ್ತುಗಳು ಇದ್ದರೂ ಕೂಡ ಈ ಸಂತೋಷ ಸಿಗಲು ಸಾಧ್ಯವೇ ಇಲ್ಲ. ಕಾಣದೇ ಇರುವಂತಹ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೆ ಏನಂತೆ, ಮೇಲೆ ಒಬ್ಬ ಎಲ್ಲವನ್ನ ನೋಡುತ್ತಾ ಇರುತ್ತಾನೆ ಎನ್ನುವುದನ್ನು ಮರೆಯಲೇಬೇಡ. ನಿಮ್ಮ ಕಣ್ಣೀರಿನ ಎಲ್ಲ ಹನಿಗಳಿಗೂ ಅವನು ಖಂಡಿತವಾಗಿಯೂ ನ್ಯಾಯವನ್ನು ಒದಗಿಸಿ ಕೊಡುತ್ತಾನೆ. ಇನ್ನು ಇದೇ ರೀತಿಯಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.